ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬ್ಯೂಟಿಫುಲ್ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತು ಅಂಗನವಾಡಿಯಲ್ಲಿ ಕೊಡುವಂಥ ಕ್ಷೀರಭಾಗ್ಯ ಯೋಜನೆಯ ಮಿಲ್ಕ್ ಪೌಡರ್ ಅಂದರೆ ಹಾಲಿನ ಪೌಡಿನ ಬಳಸಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಟೇಸ್ಟಿ ಸ್ವೀಟ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ಭಾಳನೇ ಇಷ್ಟ ಆಗುತ್ತೆ. ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ಅಂಗನವಾಡಿಯಲ್ಲಿ ಕೊಡುವಂಥ ಮಿಲ್ಕ್ ಪೌಡ್ರನ್ನ ಎಷ್ಟೋ ಜನ ವೇಸ್ಟ್ ಅಂತ ಅನ್ಕೋತೀರ, ಎಷ್ಟೋ ಜನ ಬಳಸೋದೇ ಇಲ್ಲ. ಎಷ್ಟೋ ಜನಕ್ಕೆ ಇದರ ಬೆನಿಫಿಟ್ ಕೂಡ ಗೊತ್ತಿರೋದಿಲ್ಲ. ಹಾಗಾಗಿ ಈ ಥರ ಮಾಡಿಕೊಂಡ್ರೆ ನಿಮಗೆ ಬೆನಿಫಿಟ್ ಕೂಡ ತುಂಬ ಇದೆ. ಹಾಲು ಏನು ಕುಡಿಯಲ್ಲ ಅಂತಾರಲ್ಲ ಮಕ್ಕಳು, ಅಂಥವ್ರಿಗೆ ನೀವು ಈ ಥರ ಮಾಡಿಕೊಡೋದ್ರಿಂದ ಅವರು ಡೈಲಿ ಯೂಸ್ ಮಾಡ್ತಾರೆ. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಈ ಥರ ನೀವು ಇಂಟ್ರೆಸ್ಟಿಂಗಾಗಿ ಮಾಡಿಕೊಡೋದ್ರಿಂದ ಅಥವಾ ಮಾಡಿ ಇಡೋದ್ರಿಂದ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಹಾಲಿನಿಂದ ಮಾಡೋಣ, ತುಂಬ ರುಚಿಯಾಗಿರೋವಂಥದ್ದು. ಇಲ್ಲಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಹಾಗೆ ಒಂದು 1/4 ಕಪ್ ಆಗೋಷ್ಟು ಹಾಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎರಡು ಚೆನ್ನಾಗಿ ಮಿಕ್ಸ್ ಆಗೋ ಥರ. ಈಗ 1 ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ, ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಸಕ್ಕರೆ ಕರಗೋ ತನಕನೂ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಕೈ ಬಿಡ್ದೇನೆ. ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಯ್ತಲ್ವ. ಈ ಥರ ಮಿಕ್ಸ್ ಆದಮೇಲೆ ಅದು ಈ ಥರ ಉಕ್ಕೋಕ್ಕೆ ಶುರು ಆಗಬೇಕು. ಈಗ ನಾನು ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಹಾಲು ಪೌಡ್ರ್ ತೊಗೊಂಡಿದ್ದೀನಿ. ಇದನ್ನು 3 ಸಲ ಸ್ವಲ್ಪ ಹಾಕಿ ನಾನು ಮಿಕ್ಸ್ ಮಾಡ್ಕೋತೀನಿ. ಈ ಥರ ಮಿಕ್ಸ್ ಮಾಡಿದಾಗೆ ಖೋವಾ ಟೈಪ್ ಆಗುತ್ತೆ. ಅದು ತಳ ಬಿಡೋ ತನಕನೂ ನಾವು ಕೈ ಬಿಡ್ದೇನೆ ಚೆನ್ನಾಗಿ ಆಡಿಸ್ಬೇಕು. ಈಗ ಇನ್ನೊಂದು ಅರ್ಧ ಕಪ್ ಆಗೋಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ಪಲ್ಲಿ ಅರ್ಧ ಇಟ್ಕೊಂಡಿದ್ದೆ, 1/4 ಕಪ್ ಆಗೋಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಕೈ ಬಿಡದೆ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಈ ಥರ ಚೆನ್ನಾಗಿ ಕೈ ಆಡಿಸ್ತಾನೆ ಇದ್ದರೆ ಅದು ತುಂಬ ಬೇಗ ತಳ ಬಿಡುತ್ತೆ, ಹಾಗೆ ಗಂಟುಗಳಾಗೋದಿಲ್ಲ. ಈ ಥರ ಚೆನ್ನಾಗಿ ಆಗ್ತಾ ಇರಬೇಕು, ಕೈ ಆಡಿಸ್ತಾನೆ ಇರಿ. ಹಾಲು ಪೌಡ್ರನ್ನ ತುಂಬ ಚೆನ್ನಾಗಿ ಇರೋ ಹಾಲು ಪೌಡ್ರು ಚೆನ್ನಾಗಿದೆಯೋ ಇಲ್ವೋ ಅಂತ ನೋಡ್ಕೋತಾ ಇರಿ. ಹಾಗೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಈಗ ತಳ ಬೇಗ ಬಿಡುತ್ತೆ ಹೇಳಿ. ಇದನ್ನು ನಾನು ಅಂಗನವಾಡಿ ಹಾಲು ಪೌಡ್ರ್ ತೊಗೊಂಡು ಮಾಡಿರೋದು. ನೀವು ಯಾವ ಹಾಲು ಪೌಡ್ರ್ ಬೇಕಾದರೂ ತೊಗೋಬೋದು. ಚೆನ್ನಾಗಿದೆಯಾ ಅಂತ ನೋಡಿಕೊಂಡು ತೊಗೊಳ್ಳಿ ಹಾಲು ಪೌಡ್ರು. ಹಾಗೆ ಈಗ ತಳ ಬಿಡೋದಕ್ಕೆ ಶುರುವಾಗಿದೆ ನೋಡಿ. ಈ ಥರ ಬಿಡೋಕ್ಕೆ ಶುರುವಾಗಿದೆ. ಈಗ ಉಂಡೆ ಥರ ಆಗ್ತಿದೆ. ಕಂಪ್ಲೀಟಾಗಿ ಬಿಡುತ್ತೆ ಅದು. ಆ ಥರ ಮಾಡ್ಕೋಬೇಕು. ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ನೋಡಿ ಈ ಥರ ಸೀದೋಗುತ್ತೆ. ಈಗ ನಾನು ಇನ್ನೊಂದು ಸಣ್ಣ ಬೌಲಿಗೆ ಹಾಕೋತೀನಿ. ಒಂದು 2 ನಿಮಿಷ ಆದರೂ ಆರೋಗ್ಬಿಡಿ, ಸ್ವಲ್ಪ ಆರಬೇಕು. ಈಗ 2 ನಿಮಿಷ ಆಗಿದೆ. ಈಗ ಈ ಥರದೊಂದು ಚಿಕ್ಕ ಪ್ಲೇಟ್ ತೊಗೊಂಡು ಅದಕ್ಕೆ ನೀವು ಈ ಥರ ನೋಡಿ, ಸ್ವಲ್ಪ ಬಿಸಿ ಇದೆ, ಒಂಚೂರು ಈ ಥರ ಕೈ ಆಡಿಸ್ಕೊಳ್ಳಿ. ಈಗ ಒಂದು ಕೈಗೆ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ಸ್ವಲ್ಪನೇ ಹಿಟ್ಟನ್ನ ತಗೋಬೇಕು. ತುಂಬ ಬಿಸಿ ಇದೆ, ನಾನು ತಣಿಯೋಕೆ ಹಾಕೋದ್ರೊಳಗೇ ತೊಗೊಂಡಿದ್ದೀನಿ. ನೀವು 2 ರಿಂದ 5 ನಿಮಿಷ ಫುಲ್ಲು ತಣಿಲಿಕ್ಕೆ ಬಿಡಬೇಕಾಗತ್ತೆ. ನೋಡಿ, ಈ ಥರ ಗಂಟು ಕಟ್ಟೋಕೆ ಬರಬೇಕದು. ಈ ಥರ ಆದ ನಂತರ ನೋಡಿ, ಈಗ ತಣ್ಣದಿದೆ. ಈ ಥರ ಪ್ಲೇಟ್ ಮೇಲೆ ಹಾಕಿ ಹೀಗೆ ತೆಗಿಯೋದಕ್ಕೆ ಬರಬೇಕು. ಈ ಥರ ಬಂದಮೇಲೆ ಒಂದು ಕಡ್ಡಿ ಸಹಾಯದಿಂದ ನಾನು ಕಣ್ಣುಗಳನ್ನ ಮಾಡ್ಕೋತೀನಿ. 1 ಸ್ಪೂನ್ ಸಹಾಯದಿಂದ ಸ್ಮೈಲಿ ಮಾಡ್ಕೋತಿದ್ದೀನಿ. ನೋಡಿ, ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಕ್ಲೀನಾಗಿ ರೌಂಡ್ ಶೇಪ್ ಮಾಡ್ಕೊಳ್ಳಿ. ಒಂದು ಪ್ಲೇಟಿಂದ ನಿಮ್ಗೆ ರೌಂಡ್ ಶೇಪ್ ಮಾಡೋಕ್ಕೆ ಬರಲ್ಲ ಅಂದರೆ ಈ ಥರ ಕಣ್ಗಳನ್ನ ಕಡ್ಡಿಯಿಂದ ಮಾಡಿ ಸ್ಪೂನಿಂದ ಈ ಥರ ಇದು ಮಾಡಿದ್ರೆ ಸ್ಮೈಲಿ ಆಗುತ್ತೆ. ಇಲ್ಲ ನನಗೆ ಸ್ಮೈಲಿ ಬೇಡ, ಹಾಗೆ ಪೇಡ ಟೈಪ್ ಸಾಕು ಅಂದರೆ ನೀವು ಈ ಥರ ಪೇಡ ಟೈಪ್ ಕೂಡ ಮಾಡ್ಕೋಬೋದು. ಇನ್ನೊಂದು ಸ್ಮೈಲಿ ಮಾಡಿ ತೋರಿಸ್ತಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂತು ಸ್ಮೈಲಿ. ಈ ಥರ ನೀವು ಜಸ್ಟ್ ಪೇಡ ಟೈಪ್ ಮಾಡ್ಕೋಬೋದು. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಪ್ರೊಸೆಸ್, ನಿಮಗೆ ಯಾವ ಥರ ಶೇಪು ಡಿಸೈನ್ ಬೇಕೋ ಆ ಥರ ನೀವು ಈ ಕೋವಾ ಹಿಟ್ಟಿನಿಂದ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುವಂಥ, ತುಂಬಾ ಚೆನ್ನಾಗಿ
ರುಚಿಯಾಗಿ ಬರುತ್ತೆ ಈ ಪೇಡ. ಸುಮಾರು 2 ತಿಂಗಳಿಟ್ಟರೂ ಕೂಡ ಹಾಳಾಗೋದಿಲ್ಲ. ತುಂಬಾ ರುಚಿಯಾಗಿರುತ್ತೆ. ನೋಡಿ ಮತ್ತೊಂದು ಕಣ್ಣು ತೋರಿಸ್ತಾ ಇದ್ದೀನಿ ಯಾವ ಥರ. ಈಗ ಇನ್ನೊಂದು ಸ್ಪೂನ್ ಹಾಕಿಬಿಟ್ಟು ಸ್ಮೈಲಿ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿ ಬಂತಲ್ವಾ. ಈ ಥರ ನೀವು ಮಾಡ್ಕೋಬೋದು. ಇದಕ್ಕೆ ನೀವು ಯಾವುದೇ ಥರ ಫ್ಲೇವರ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಕಲರು ಫ್ಲೇವರು ಏನು ಬೇಕಾದರೂ. ನಾನೀಗ ಸಾದಾ ಪೇಡಗಳನ್ನ ಮಾಡ್ಕೋತಾ ಇದ್ದೀನಿ. ಜಸ್ಟ್ ಒಂದು 10ರಿಂದ 15 ನಿಮಿಷದಲ್ಲಿ ನೀವು ಸುಮಾರು 20ರಿಂದ 25 ಆಗೋಷ್ಟು ಪೇಡನ ಆರಾಮಾಗಿ ಮಾಡ್ಕೋಬೋದು. ಇದರಿಂದ ಜಸ್ಟ್ 1 ಕಪ್ ಹಾಲು ಪೌಡ್ರ್ ಇದ್ದರೆ ಸಾಕು. ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ, ಸ್ಮೈಲಿ ಅಲ್ವಾ. ಈ ಥರ ನೀವು ಚಿಕ್ಕ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದೇ ನೀವು ಮೊದಲು ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಒತ್ತಿ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು. ನಮಸ್ಕಾರ.